ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭಾಲ್ಕಿ ತಾಲೂಕಿನ ಶ್ರೀ ಗುರು ಪ್ರಸನ್ನ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆಯವರು, ನನ್ನ ರಾಜಕೀಯ ಬೆಳವಣಿಗೆ ಪತ್ರಕರ್ತರ ಮಾರ್ಗದರ್ಶನವೇ ಮುಖ್ಯ ಕಾರಣ. ಭಾಲ್ಕಿಯಲ್ಲಿ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಪತ್ರಕರ್ತರಿಗೆ ನಿವೇಶವನ್ನು ಮಂಜೂರು ಮಾಡಿಕೊಟ್ಟಿದ್ದೇನೆ ಎಂದು ಹೇಳಿದರು. ನಿಪಕ್ಷಪಾತ ಪತ್ರಿಕೆ ಉದ್ಯಮ ಸದೃಢ ಸಮಾಜ ಪ್ರಭುತ್ವಕ್ಕೆ ಆಧಾರ ಎಂದು ಶನಿವಾರ ಪತ್ರಕರ್ತರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಗುರು ಪ್ರಸನ್ನ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಾಡಿನಿ ಅದರ ಪತ್ರಿಕೆಯವ್ರದ್ದು ಭಾಳ ದೊಡ್ಡ ಏನದ ಸಹಕಾರ ಇತ್ತು. ಅವರೆಲ್ಲ ನಮ್ಮ ಕೈ ತರಿಸ್ತಿರು. ನಮಗೆ ದಾರಿ ದೀಪ ಏನಾದ ಕೆಲಸ ಏನದ ಮಾಡ್ಲಾಕ ಏನದ ಅವ್ರು ನಮಗೇನದ ಕೆಲಸ ಮಾಡ್ತಿದ್ರು. ಹೇಳ್ತಿರು, ನೋಡಿ ಸರ್ ಇಲ್ಲಿ ನೀರು ನಿಂತವ, ಅಲ್ಲೇನದ ಬ್ರಿಡ್ಜ್ ಆಗಬೇಕು, ಇಂಥ ಒಳ್ಳೆ ಏನದ ಕೆಲಸ, ಇಲ್ಲಿ ಈ ಊರಾಗ ಏನದ ಸ್ಕೂಲ್ ಬಿಲ್ಡಿಂಗ್ ಆಗಬೇಕು, ರೈತರಿಗೆ ಏನೋ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಹಿಂಗೆಲ್ಲ ಏನೋ ಪತ್ರಿಕೆಯನ್ನು ಬರೀತಿರು. ಬರೀ ಕಿವಿ ಮಾತಂತಿಲ್ಲ, ನಂಗೆ ಬಂದು ಏನೋ ಒಣ ಫೋನ್ದಾಗ ನಾವು ಎದುರ್ಕೊಂತ ಹೇಳ್ತಿಲ್ಲ, ಪತ್ರಿಕೆಯಲ್ಲೂ ಬರೀತಿರು. ಪತ್ರಿಕೆನ ದಿನ ನೋಡ್ತಾನೆ ಇರ್ತದೆ ನಮ್ಮ ಬಾಲ್ಕಿ ಕ್ಷೇತ್ರದಾಗ ಏನೇನದು ಅಂತ. ಅವ್ರದ್ದು ನೋಡಿ ಇಷ್ಟು ಡೆವಲಪ್ಮೆಂಟ್ ಮಾಡೀನಿ. 108 kV ಸ್ಟೇಷನ್, 33 kV ಸ್ಟೇಷನ್, ಬ್ರಿಡ್ಜ್ ಬ್ಯಾರೇಜ್ಗಳು ಬಾಲ್ಕಿದಾಗ. ಬಾಲ್ಕಿ ಪಟ್ಟಣದಲ್ಲಿ ಮೊದಲು ನಮ್ಮದು ಪತ್ರಿಕಾ ಏನದ, ನಮ್ಮದು ಗೆಳೆಯರು ಏನು ಬರೆದ್ರು, ಬಾಲ್ಕಿದಾಗೆಲ್ಲ ನಾಲಿಗಳಿಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ಎಲ್ಲ ಬರೆದ್ರು. MLA ಆಗಿ ಒಂದು 2-3 ತಿಂಗಳು ಆಗಿಲ್ಲ. ರಿಯಲ್ ಬರೆದ್ರು, ಕರೆಕ್ಟ್ ಇತ್ತು ಅದು. ಮತ್ತೇನು ಬರೆದ್ರು ಅಂದ್ರೆ ವಿಶೇಷವಾಗಿ ಮಠಕ್ಕೆ ಹೋಗೋದು ಒಂದು ರೋಡಿ, ದಸರಿಗೆಲ್ಲ ಮಠಕ್ಕೆ ಹೋಗಿದ್ದನು, ಮಳೆ ಬೀಳ್ತಾ ಇತ್ತು, ಎಲ್ಲರೂ ಏನದ ಮೈ ಎಲ್ಲದ ಪುರ ಕೆಸರಾಗ್ತು. ಅದ್ರಾಗ ಶತವಿಸಿ ಹಿರಿಯರು ಸ್ವರ್ಗೀಯ ಏನದ ದಿವಂಗತ ಭೀಮಣ್ಣ ಖಂಡ್ರೆಯವ್ರ ಮನೆ ಎದುರು ನೋಡಿದ್ದಿಲ್ಲ. ಅಲ್ಲಿಂದ ನಾವು ಅಲ್ಲಿ ಏನದ ರೋಡ್ ಇಲ್ಲ ಅಂತ ಬರೆದ್ರೆ ನಾವು ರೋಡ್ ಮಾಡಿಸಿದೆವು. ರೋಡ್ ಮಾಡಿದ ನಂತರ ಯಾಕ್ರಿ ನೀವು ಏನದ ಅವ್ರ ಮನೆ ಎದುರು ಮಾಡಿದ್ರಿ, ನಮ್ಮದು ಸ್ವಲ್ಪ ಎಲ್ಲ ಕೇಳ್ತಾರೆ, ನಾವು ನಿಂಬಲ್ಲೂ ಮಾಡಿಸ್ತೀರ ಅಂದು. ಪೂರಾ ಭಾಲ್ಕಿ ಪೂರಾ ಸಿಮೆಂಟ್ ರೋಡ್ ಆಗಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಪೂರಾ ಎಲ್ಲ ಕಡೆ ನಾಲಿಗಳಾಗಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಏನದ ನೀರಿನ ವ್ಯವಸ್ಥೆ ಆಗಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಏನದ ಹೈಮಾಸ್ ಲೈಟ್ ಕೂಡ್ಸಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಡಿವೈಡರ್ ಕೂಡಿಸಿ ಲೈಟ್ ಕೂಡ್ಸಿದ್ದು ನನ್ನ ಕೈ ಮ್ಯಾಗ. ಈಗ ನಮ್ಮ 7 ವರ್ಷ ಆದ ನಂತರ ಈಗ 20 ವರ್ಷಕ್ಕೆ ಹೊಸ ಮುಂದೇನದ ಬಂದಂಥ ಜನಪ್ರತಿನಿಧಿ ಅದಕ್ಕೇನದ ಇನ್ನೂ ಏನದ ಅದಕ್ಕೆ ದೊಡ್ಡದು ಮಾಡಿರ್ಬೋದು, ದಪ್ಪ ಮಾಡಿರ್ಬೋದು, ಅದು ಮಾಡ್ಯಾರ. ಅದ್ರ ಮೊದಲೆಲ್ಲ ನಾ ಮಾಡಿಂದೇ ಅದಕ್ಕೆ ಡಬಲ್ ಏನದ ಅದ್ರ ಮ್ಯಾಗ. ನಾ ಸಿಮೆಂಟ್ ರೋಡ್ ಮಾಡಿದ ಮ್ಯಾಗೆ ಸಿಮೆಂಟ್ ರೋಡ್ ಮಾಡ್ಯಾರ, ನಾ ನಾಲಿ ಮಾಡಿದ್ರ ಮ್ಯಾಗೆ ನಾಲಿ ಮಾಡ್ಯಾರ, ಹೊಸ ಏನೂ ಮಾಡಿಲ್ಲ. ನೀರಿನ ಟ್ಯಾಂಕ್ಗಳು ಹೊಸ ನಾನು ಮಾಡಿದ ಮಾಡಿಲ್ಲ. ನೀರಿನ ಟ್ಯಾಂಕ್ ನನ್ನ ಕಮ್ಮಿಯಾಗಿ ಈಗ ಮತ್ತೊಂದು ಮಾಡಿರ್ಬೋದು, ಅದು ಆ ನೀರಿನ ಟ್ಯಾಂಕ್ ಮೇಲೆ ಮತ್ತೊಂದು ನೀರಿನ ಟ್ಯಾಂಕ್ ಮಾಡ ಬರಲ್ಲ ಹೋಗಿದ್ರು. ಮೂರ್ತಿಗಳು ಎಲ್ಲ ಊರು ತುಂಬ ಎಲ್ಲ ಎಲ್ಲೆಲ್ಲಿ ಮೂರ್ತಿಗಳು ಬೇಕಾಗಿ ಮೂರ್ತಿಗಳು ಮಾಡೋದು, ಇಂಥವೆಲ್ಲ ಬಹಳಷ್ಟು ಏನದ ಕೆಲಸಗಳು ನಾನು ಮಾಡೋಕ್ಕೆ ಪ್ರಯತ್ನ ಹೆಂಗೆ ಮಾಡೀನಿ ಅಂದ್ರೆ, ನಿಮ್ಮ ಪತ್ರಿಕೆಯವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ನಿಮ್ದಿಂದ ಏನದ ನಾನೇನದ ಕೆಲಸ ಮಾಡೀನಿ. ನೀವು ಇನ್ನೂ ಗಟ್ಟಿಯಾಗಿರ್ಬೇಕು. ಪರಶುರಾಮ್ ಅವರು, ಪಾಟೀಲ್ ಅವರು, ಪರಮವರು ಚಂದ ಸರಿಯಾಗಿ ಇಂಥ ಮಾತಾಡಿರಿ. ಮತ್ತು ಪತ್ರಿಕೆ ರಂಗನಲ್ಲಿ ಧೈರ್ಯ ಇದ್ದವರೇ ಬರ್ತಾರ. ಮತ್ತು ನಿಮ್ಮಲ್ಲಿ ಧೈರ್ಯ ಅದಂತ ನೀವು ಬಂದಿರಿ. ಧೈರ್ಯ ಇಲ್ಲದ್ರೆ ಪತ್ರಿಕೆ ನೀವು ನಡೆಸ್ಲಿಕ್ಕೆ ಆಗೋದಿಲ್ಲ, ನ್ಯೂಸ್ ಬರ್ಲಿಕ್ಕೆ ಆಗೋದಿಲ್ಲ ಏನ್ರಿ. ನೀವು ಬರೀ ಏನದ ಯಾರಿಗಾರ ಏನದ ಪ್ರಶಂಸೆ ಮಾಡಿ ಬರ್ದ್ರಿ ಪರಶುರಾಮ್ ಅಂದಪ್ಲೆ ಅಂದ್ರೆ ಅದು ಭಾಳ ನಡೆಯಲ್ಲ, ಪತ್ರಿಕೆನೇ ನಡೆಯಲ್ಲ ಅದು. ಹಾಗಾಗಿ ಸತ್ಯಾಂಶ ಬರೀಬೇಕಾಗ್ತದ. ತಾವು ಸತ್ಯಾಂಶ ಬರಿತಾ ಇದ್ರಿ. ಇವತ್ತೇನದ ನಮ್ಮದು ಬಿ ಜಿ ಪಾಟೀಲವರು ಇದ್ರ ಬಗ್ಗೆ ಮಾತಾಡ್ರು. ಬಿ ಜಿ ಪಾಟೀಲವರೇ, ಪರಮವ್ರ ಹೆಸರಲ್ಲಿ ನಾ MLA ಇದ್ದಾಗ ಮುನ್ಸಿಪಾಲ್ಟಿ ಕೇಳಿದ ನಾವೇನದ ಅವ್ರೀಗ 30/40 ಪ್ಲಾಟ್ ಕೊಟ್ಟಿದ್ದೀವಿ. ಎಷ್ಟು 35 ಜನರಿಗೆ ಪತ್ರಿಕೆಯವ್ರಿಗೆ ಕೊಟ್ಟಿದ್ದೀವಿ. ಮುಖಂಡರು ಎಷ್ಟು 15/15 ಏನು 35 ಜನರಿಗೆ ಕೊಟ್ಟಿದ್ದು. ಅದು ನಮ್ಮ MLA ಹೋಯ್ತು, ನಾವು ಬಿದ್ದ ನಂತರ ಈಗ ಆ ಜಾಗದಾಗ ಏನದ ಇದು ಕಟ್ಟ್ಯಾರಲ್ಲ, ಅಲ್ಲಿ ಅವೆಲ್ಲ ಬಿಲ್ಡಿಂಗ್ ಕಟ್ಟ್ಯಾರ ನೋಡ್ರಿ, 3-4 ಫ್ಲೋರ್ದು. ಅದೇ ಜಾಗ ನಾವು ಸರ್ವೆ ಮಾಡಿಸ್ಕೊಟ್ಟಿದ್ದೇವೆ. ಮತ್ತು ಅದ್ರ ಪತ್ರಿಕೆಯವ್ರ ಜಾಗನೇ ಅವ್ರು ಬಿಟ್ಟಿಲ್ಲ, ಅವ್ರು ನಿಮಗೆ ಏನದ ತೊಗೊಳಕ್ಕೆ ಬಿಟ್ಟಿಲ್ಲ ಅಂದ್ರೆ
ಬೇರೆ ಪರಿಸ್ಥಿತಿ ಏನಿರುತ್ತೆ ಇರಲಿ. ಮತ್ತು ನೀವೇ ಅವ್ರ ಬಳಿ ತೊಗೋಬೇಕಾಗಿತ್ತು, ಹಕ್ಕು ಪತ್ರಿಕೆ ಇದು ಎಲ್ಲ ಇದು. ಆದ್ರೆ ನೀವು ಯಾಕಪ್ಪ ಕುಂತ್ರಿ ನಮ್ಗೆ ಗೊತ್ತಾಗಿಲ್ಲ. ನಮ್ಮ ಕೆಲಸ ಏನಿತ್ತು, ನಿಮಗೆಲ್ಲದ ಪ್ಲಾಟ್ ಕೊಡೋದು ಕೊಟ್ಟೆವು. ನಾವು ಮುಂದೆ ಕಂಟಿನ್ಯೂ ಇತ್ತು ಅಂದ್ರೆ ಬಿಲ್ಡಿಂಗ್ ಕಟ್ಸ್ಕೊಡ್ತಿದ್ದು ನಾವು, ಅದಕ್ಕೆ ಅದು ತಯಾರಿ ಮಾಡಿದ್ದೇವೆ ನಾವು. ಆದ್ರೆ ನಮ್ಮದು ಸಮಯ ಮುಗೀತು. ಈಗ ಹೊಸವ್ರು ಏನದ, ಈಗ ಮುಂದೇನದ, ಈಗ ಬಂದವ್ರ ಕೈಲಿ ಏನದ, ತಗೋರಿ ನಿಮ್ಮ ಸಣ್ಣ ಸ್ಟ್ರೈಕಿಗೆ ಬೇಕಾದ್ರೆ ನಾ ಬರ್ತೀನಿ, ನಿಮ್ಮ ಸಣ್ಣ ಹೋರಾಟ ನಾ ಬರ್ತೀನಿ. ಯಾಕೆ ಪತ್ರಿಕೆಯವರು ಇಡೀ ಸಮಾಜದ ಅನ್ನೋದ ಹೋರಾಟ ನೀವಿದ್ರಿ. ಇಡೀ ಪತ್ರಿಕೆಯವ್ರು ಏನದ ಎಲ್ಲಿ ಏನೋ ಅನ್ಯಾಯ ಆಗ್ಲತ್ತ ನೀವು ಏನದ ಅದು ಪರವಾಗಿದ್ರಿ. ಇಂಥವ್ರು ನಿಮ್ಮ ಜೊತೆ ನಾವು ಇರ್ಬೇಕಂದ್ರೆ ನಮ್ಮದು ಒಂದು ಪುಣ್ಯ ಇದೆ. ಹಾಗಾಗಿ ಈ ಒಂದು ಪತ್ರಿಕೆ ದಿನಾಚರಣೆ ಅನ್ನೋದ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಪಾಟೀಲ್ ಅವ್ರು ನೆಪ್ ತೆಗೆದ್ರು. ಭಾಳ ಏನದ ನಂಗೆ ಹೆಮ್ಮೆ ಪತ್ರಿಕೆಯವ್ರ ಬಗ್ಗೆ, ಮತ್ತು ಸೈನಿಕರ ಬಗ್ಗೆ ಹೆಮ್ಮೆ, ಮತ್ತು ಶಿಕ್ಷಕರ ಬಗ್ಗೆ ಹೆಮ್ಮೆ. ಶಿಕ್ಷಕ ದಿನಾಚರಣೆ ಬಾಲ್ಕಿದ ನಾನೇ ಸ್ಟಾರ್ಟ್ ಮಾಡೀನಿ, ಇನ್ನೂ ಬಹುಶಃ ಏನದ ಚಾಲು ಇದೆ. ಹಾಗಾಗಿ ನೀವೆಲ್ಲ ಸಮಾಜ ಏನದ ದಾರಿದೀಪ, ಸಮಾಜ ಏನದ ನೀವೇನದ ಬೆಳಗ್ತಾರ ಅಂತ ಏನದ ನಿಮ್ದು ಏನದ ಒಂದು ಈ ಪತ್ರಿಕಾ ರಂಗಕ್ಕೆ ನಾವು ಎಷ್ಟೇ ನಿಮ್ಗೆ ಸಹಕಾರ ಕೊಟ್ಟರು ಕಡಿಮೆ ಇದೆ. ಯಾವಾಗಲೂ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.